ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇದೇ ಮಾರ್ಚ್ 22ರಂದು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಈ ಬಂದನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದಾರೆ, ಹಾಗೆಯೇ ಆ ಬಂದನ ದಿವಸ ಏನಿರುತ್ತೆ ಏನಿರಲ್ಲ ಅನ್ನೋ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆಯೇ ಈ ಕನ್ನಡಪರ ಸಂಘಟನೆಗಳು ಮಾರ್ಚ್ 22ರಂದು ಏತಕ್ಕಾಗಿ ಬಂದ್ಗೆ ಕರೆ ನೀಡಿದೆ ಅನ್ನೋದನ್ನು ನೋಡೋದಾದರೆ, ಮಹಾರಾಷ್ಟ್ರದಲ್ಲಿ KSRTC ಸಿಬ್ಬಂದಿ ಮೇಲೆ ಅಲ್ಲೇ ಬಸ್ಸುಗಳಿಗೆ ಮಸಿ ಬಳಿದು ಪುಂಡಾಟಿಕೆ ಮೆರೆಯಲಾಗಿದೆ. ಹೀಗಾಗಿ ಮರಾಠಿಗರ ಅಟ್ಟಹಾಸ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಸಿಡಿದು ನಿಂತಿದ್ದು, ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಬಂದ್ಗೆ KSRTC ಮತ್ತು BMTC ನೌಕರರ ಸಂಘ ಬೆಂಬಲ ನೀಡಿದ್ದು, ಇದೀಗ ಓಲಾ, ಊಬರ್, ಆಟೋ ಸಂಘಗಳು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿದೆ. ಹೀಗಾಗಿ ನಾಳೆ ಓಲಾ, ಊಬರ್ ಆಟೋಗಳನ್ನು ನಂಬಿ ರಸ್ತೆಗಿಳಿಯುವ ಮುನ್ನ ಜನರು ಯೋಚಿಸುವಂತಾಗಿದೆ. ಹಾಗೆಯೇ ಮಾರ್ಚ್ 22ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಬಂದ್ ನಡೆಯುತ್ತಿದ್ದು, ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಕನ್ನಡಪರ ಸಂಘಟನೆಗಳು ಹಮ್ಮಿಕೊಂಡಿದ್ದು, ಸರ್ಕಾರದ ಮುಂದೆ ಅವರೊಂದಷ್ಟು ಬೇಡಿಕೆಗಳನ್ನು ಸಹ ಇಟ್ಟಿದ್ದಾರೆ. ಆ ಬೇಡಿಕೆಗಳೇನು ಅನ್ನೋದನ್ನು ನೋಡೋದಾದರೆ, ಮೊದಲನೆಯ ಬೇಡಿಕೆ ಏನು ಅನ್ನೋದನ್ನು ನೋಡೋದಾದರೆ, ಇತ್ತೀಚೆಗೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಶಿವಸೇನೆಯ ಒಂದಷ್ಟು ಪುಂಡರು ಕರ್ನಾಟಕದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಅವರ ವಿರುದ್ಧವೇ ಪೋಕ್ಸೋ ಕೇಸ್ ಹಾಕಿದ್ದನ್ನು ತಾವ್ಯಾರೂ ಮರೆತಿರೋದಿಲ್ಲ. ಯಾಕೆಂತಂದರೆ ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ದೊಡ್ಡ ಗದ್ದಲವೇ ಎಬ್ಬಿಸಿತ್ತು. ಏಕೆಂತಂದರೆ ಇಲ್ಲಿನ ಕನ್ನಡಪರ ಸಂಘಟನೆಗಳು ಆ ಹೋರಾಟವನ್ನು ಸಜ್ಜಾಗಿದ್ದವು. ಆದರೆ ಸರ್ಕಾರ ಅದಕ್ಕೆ ಅವಕಾಶ ಕೊಡದೆ ಆ ಮರಾಠಿ ಪುಂಡರನ್ನು ಜೈಲುಗಟ್ಟಲು ಯಶಸ್ವಿಯಾಗಿದ್ದರಿಂದ ಆವತ್ತಿನ ಆ ಒಂದು ಹೋರಾಟಗಳು ಅಲ್ಲಿಗೆ ನಿಂತಿತ್ತು. ಅದನ್ನು ಕೂಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು 22ರ ಬಂದ್ಗೆ ಕರೆ ಕೊಡಲಾಗಿದೆ. ಹಾಗೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕೆನ್ನೋ ಬೇಡಿಕೆಯನ್ನು ಇಟ್ಟುಕೊಂಡು ಮಾರ್ಚ್ 22ರಂದು ಬಂದನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೆಳಗಾವಿ ಉಳಿಸಬೇಕು, MES ಅನ್ನು ನಿಷೇಧ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಶಿವಸೇನೆ ಮತ್ತು MES ಪುಂಡರನ್ನು ಗಡಿಪಾರು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದನ್ನು ಕೂಡ ಬೇಡಿಕೆ ಇಟ್ಕೊಂಡಿದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ ಯೋಜನೆಗಳನ್ನು ಜಾರಿಗೊಳಿಸಬೇಕು, ಕರ್ನಾಟಕದಲ್ಲಿ ಪರಭಾಷೆಯ ಚಿತ್ರಗಳನ್ನು ಬಹಿಷ್ಕಾರ ಹಾಕಬೇಕು, ಅನಧಿಕೃತ ಕಂಪನಿಗಳ ಹೊರರಾಜ್ಯದ ಚಾಲಕರಿಗೆ ಕೆಲಸ, ನಮ್ಮವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಬೇಡಿಕೆಯನ್ನು ಕೂಡ ಇವರು ಇಟ್ಕೊಂಡಿದ್ದಾರೆ. ಹಾಗೆ ಮೆಟ್ರೋ ದರ ಏರಿಕೆ ವಿರೋಧಿಸಿ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕೆ ಆಗ್ರಹಿಸಿ ಈ ಬಂದ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಿಮಹರ ಪ್ರತಿಮೆಗಳನ್ನು ನಿರ್ಮಿಸಬೇಕು ಅನ್ನೋ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ರಿಷಬ್ ಶೆಟ್ಟಿ ಅವರು ಶಿವಾಜಿ ಪಾತ್ರದಲ್ಲಿ ನಟನೆ ಮಾಡಬಾರದು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಈ ಕನ್ನಡಪರ ಸಂಘಟನೆಗಳು ಮಾರ್ಚ್ 22ರಂದು ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಅನೇಕ ಕನ್ನಡಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿದೆ ಅಂತೇಳಿ ಈಗಾಗಲೇ ವಾಟಾಳ್ ಪಕ್ಷದ ಅಧ್ಯಕ್ಷರು ಮತ್ತು ಈ ಬಂದ್ನ ನಾಯಕತ್ವವನ್ನು ವಹಿಸಿಕೊಂಡಂಥ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಮಾಧ್ಯಮಗಳ ಗಮನಕ್ಕೆ ತಂದಿದ್ದು, ಎಲ್ಲ ಜಿಲ್ಲೆಗಳನ್ನು ಸಂಚಾರ ಮಾಡಿ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇಂದು ಬಂದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ಕನ್ನಡಪರ ಸಂಘಟನೆಗಳೆಲ್ಲ ಸಭೆ ಸೇರಿ ಚರ್ಚೆ ನಡೆಸಿದ್ದು, ಯಾವುದೇ ಕಾರಣಕ್ಕೂ ಬಂದನ್ನು ಮುಂದೂಡೋದಿಲ್ಲ, ಮಾರ್ಚ್ 22ರಂದು ನಾವು ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ಕನ್ನಡಪರ ಸಂಘಟನೆಗಳು ಒಕ್ಕೊರಲಿಂದ ಇವತ್ತು ತೀರ್ಮಾನವನ್ನು ತಗೊಂಡಿದೆ. ಅದರ ಜೊತೆಗೆ ಒಂದಷ್ಟು ಜನ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂದಿದ್ದಕ್ಕೆ ಕನ್ನಡಪರ ಸಂಘಟನೆಗಳು ಅವರ ವಿರುದ್ಧ ಇವತ್ತು ಮಾತಾಡುವಂಥದ್ದಾಗಿದೆ. ಯಾಕೆಂತಂದರೆ ನೈತಿಕ ಬೆಂಬಲ ಕೊಡುವಂಥವ್ರು ನೀವು ಮನೆಯಲ್ಲೇ ಕೂತ್ಕೊಳ್ಳಿ, ಸ್ವಇಚ್ಛೆಯಿಂದ ಬಂದ್ ಮಾಡುವಂಥವ್ರು ನಮ್ಮ ಜೊತೆ ಕೈ ಜೋಡಿಸಿ ಕನ್ನಡಿಗರಿಗೆ ಆಗ್ತಾರಂಥ ಅವಮಾನಕ್ಕೆ, ಕನ್ನಡಿಗರಿಗೆ ಆಗ್ತಾರಂಥ ತೊಂದರೆಗಳಿಗೆ ಈ ಬಂದನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಬಂದಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಬಂದನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ಕನ್ನಡಪರ ಹೋರಾಟಗಾರರ ಒಂದು ಬೇಡಿಕೆಯಾಗಿದ್ದು, ಈ ಬಂದು ಮಾರ್ಚ್ 22ರಂದು ನಡೀತಾ ಇದ್ದು, ಈ ಬಂದಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಆವತ್ತು ಏನೇನು ಕಾರ್ಯನಿರ್ವಹಿಸುತ್ತೆ ಅನ್ನೋ ನೋಡೋದಾದರೆ, ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಎಂದಿನಂತೆ ಕೆಲಸ ನಿರ್ವಹಿಸುತ್ತದೆ. ಜೊತೆಗೆ ಮೆಡಿಕಲ್ ಸ್ಟೋರ್ಗಳು, ಹಾಲಿನ ಕೇಂದ್ರಗಳು, ಅಗತ್ಯ ವಸ್ತುಗಳು ಮತ್ತು ಮೆಟ್ರೋ ಆ ಬಂದು ದಿವಸ ಎಂದಿನಂತೆ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ ಅನ್ನೋದನ್ನು ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಅದರ ಜೊತೆಗೆ ಏನಿರಲ್ಲ ಅಂತಂದರೆ ಓಲಾ, ಊಬರ್ ಮತ್ತು ಆಟೋಗಳು ಇರೋದಿಲ್ಲ. ಅದರ ಜೊತೆಗೆ ಸರ್ಕಾರಿ ಬಸ್ಸುಗಳು ಮತ್ತು BMT ಬಸ್ ನೌಕರರು ಕೂಡ ಈ ಬಂದ್ಗೆ ಬೆಂಬಲ ಕೊಟ್ಟಿದ್ದು, ಅದರ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗುವಂಥ ಅವಕಾಶಗಳಿದೆ.
ಅದರ ಜೊತೆಗೆ ಈ ಬಂದ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ನೋಡೋದಾದರೆ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಮತ್ತು 2 ಆಟೋ ಅಸೋಸಿಯೇಷನ್ಸ್ ಮತ್ತು APMC ಸಂಘಟನೆ ಬೆಂಬಲವನ್ನು ಕೊಟ್ಟಿದೆ. ಅದರ ಜೊತೆಗೆ ಇನ್ನು ಯಾರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಕೆಲ ಸಾರಿಗೆ ನೌಕರರ ಸಂಘದಿಂದ, ಸಿನಿಮಾ ಥಿಯೇಟರ್ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಮತ್ತು ಹೋಟೆಲ್ ಸಂಘಟನೆ, ಮಾಲ್, ಬೇಕರಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅಂಗಡಿ ಮುಗ್ಗಟ್ಟು, ಬೀದಿ ಬದಿ ವ್ಯಾಪಾರಗಳು ಇವರಿನ್ನೂ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನೈತಿಕ ಬೆಂಬಲ ಅಂತೇಳಿದರೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ಕೊಡ್ತೀವಿ ಅಂತೇಳಿ ಇನ್ನೂ ಇವರು ತೀರ್ಮಾನ ತಗೊಂಡಿಲ್ಲ. ಹಾಗಾಗಿ ಇವರು ಏನಾದರೂ ನೈತಿಕವಾಗಿ ಅಲ್ಲದಿರ ಸ್ವಯಂ ಪ್ರೇರಿತವಾಗಿ ಅವತ್ತು ಬಂದ್ಗೆ ಏನಾದರೂ ಬೆಂಬಲ ಕೊಡಂಗಿದ್ರೆ ಇಡೀ ಕರ್ನಾಟಕವೇ ಸಂಪೂರ್ಣವಾಗಿ ಸ್ತಬ್ಧ ಆಗೋದರಲ್ಲಿ 2 ಮಾತಿಲ್ಲ. ಹಾಗಾಗಿ ತುರ್ತು ಕೆಲಸ ಇದ್ದರೆ ಮಾತ್ರ ಅಂದು ಮನೆಯಿಂದ ಹೊರಬನ್ನಿ, ಇಳಿದಿದ್ದ ಪಕ್ಷದಲ್ಲೇ ಮನೆಯಲ್ಲೇ ಇದ್ದು ಯಾವುದೇ ಸಮಸ್ಯೆಗಳಿಗೆ ತಾವೆಲ್ಲ ತುತ್ತಾಗಬಾರ್ದು ಅನ್ನುವಂಥದ್ದು ನಮ್ಮ ಚಾನಲ್ ವತಿಯಿಂದ ತಮಗೆ ನೀಡ್ತಾ ಇರುವಂಥ ಸಂದೇಶ ಆಗಿದ್ದು, ಇದು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.